ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ ಅದು ಸರ್ವಶಾಸ್ತ್ರಗಳ ಸಾರ, ಅದು ಹರಿಕಥಾಮೃತ ಸಾರ ಅಂತ. ಅದನ್ನು ಜಗನ್ನಾಥದಾಸರು ಮಾಡಿದ್ದಾರೆ. ಈ 32 ಸಂಧಿಗಳನ್ನು ಪಾರಾಯಣ ಮಾಡುವುದರಿಂದ, ತಿಳ್ಕೊಳ್ಳುವುದರಿಂದ, ಕೇಳುವುದರಿಂದ ಏನು ಫಲ ಸಿಗ್ತದೆ ಎಂಬುದನ್ನು ಅವರ ಶಿಷ್ಯರು, ಕರ್ಜಿಗಿ ದಾಸಪ್ಪ ಅಂತ ಅವರ ಹೆಸರು, ಶ್ರೀಧ ವಿಠಲರು ಅಂತಲೂ ಕರೀತಾರೆ, ಅವರು ಅದರ ಫಲಶ್ರುತಿಯನ್ನ ಹೇಳ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಶ್ರೀಮದ್ ಗುರುವರ ಜಗನ್ನಾಥ ದಾಸರು ಕರತಲಾಮಲಕ ವಿನಿಪೇಡಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸಲೆ ತೆಗಿಚ್ಚಾಗಿ ತೋರುವ ಧರಸಿ ಕರಿಗಿದು ತೋರಿ ಪೇಳುವುದಲ್ಲ ಧರೆಯೊಳಗೆ. ಶ್ರೀಮದ್ ಗುರುವರ ಜಗನ್ನಾಥ ದಾಸರು ಕರತಲಾಮಲಕವೆನೆ, ಅವರ ಕೈಯಲ್ಲಿ ಇದ್ದ ಆಮಲಕದಂತೆ ಇರತಕ್ಕ ಆ ರೀತಿಯಾಗಿ ಸುಲಭವಾಗಿ ಗುರುಗಳು ಇದನ್ನ ರಚನೆ ಮಾಡಿದ್ದಾರೆ. ಅವರು ಪೇಳಿದ ಭಗವಂತನ ಮಹಿಮೆಗಳನ್ನು ತಿಳಿಸಿಕೊಡುವ ಸಕಲ ಸಂಧಿಗಳ ಈ 32 ಸಂಧಿಗಳನ್ನು ಕೂಡ ಪರಮ ಪಂಡಿತ ಮಾಣಿಗಳು, ಪಂಡಿತರು ಅಂತ ಯಾರಿದ್ದಾರೆ ಅವರು ಮತ್ಸರಿಸಲು ಎದೆಗಿಚ್ಚಾಗಿ ಅರಸಿಗರಿಗೆ ಧರೆಯೊಳಗೆ ಇದು ತೋರಿ ಪೇಳುವಲ್ಲ. ಮತ್ಸರ ಪಡದೆ, ಹೊಟ್ಟೆಗಿಚ್ಚು ಪಡದೆ, ಎದೆಗಿಚ್ಚಾಗಿ ಆ ಥರ ಇಡದೆ, ಯಾರು ಆ ಥರ ಇಲ್ಲದೆ ಯಾರು ಇರ್ತಾರೋ, ಯಾರಿಗೆ ಹೊಟ್ಟೆ ಕಿಚ್ಚು ಇತ್ಯಾದಿಗಳು ಇರೋದಿಲ್ಲ ಅಂಥವರಿಗೆ ಇದು ತೋರಿ ಪೇಳುವವಲ್ಲ. ಅದನ್ನ ಯಾರಿಗೆ ಇದೆಯೋ ಅವರಿಗೆ ಹೇಳಬಾರ್ದು. ಹೊಟ್ಟೆ ಕಿಚ್ಚು ಇತ್ಯಾದಿಗಳು ಯಾರಿದೆಯೋ ಅವರಿಗೆ ಹೇಳಬಾರ್ದು, ಸಜ್ಜನರಿಗೆ ಇದನ್ನ ಹೇಳಬೇಕು ಹಾಗೆ ಅಂತ. ಆದರೆ ತಾವೇ ಪಂಡಿತರು ಅಂತ ತಿಳ್ಕೊಂಡವರಿಗೆ ಇದು ಹೊಟ್ಟೆ, ಅವರ ಎದೆಯಲ್ಲಿ ಇಟ್ಟ ಬೆಂಕಿಯಂತೆ, ಎದೆಗಿಚ್ಚಾಗಿ ಅಂತ ಹೇಳ್ತಾರೆ. ಅವರಿಗೆ ಹೊಟ್ಟೆಯಲ್ಲಿ ಇಟ್ಟ ಬೆಂಕಿಯಂತೆ ಇದು ಇರುತ್ತದೆ. ಅಂಥವರಿಗೆ ಈ ಗ್ರಂಥಗಳನ್ನು ನಾವು ಹೇಳಲಿಕ್ಕೆ ಹೋಗಬಾರದು ಹಾಗೆ ಅಂತ. ಯಾರು ಸಾಧು ಜನರು, ಸಜ್ಜನರು ಅಂತ ಇರ್ತಾರೆ ಅವರಿಗೆ ಮಾತ್ರ ಇದನ್ನು ಹೇಳಬೇಕು ಅಂತ. ಭಾಮಿನಿ ಷಡ್ಪದಿಯ ರೂಪದಲ್ಲಿ ಮಹಾದ್ಭುತ ಕಾವ್ಯದಾದಿಯೊಳ ಮನೋಹರ ತರತಮಾತ್ಮಕ ನಾಂದಿ ಪದ್ಯಗಳ ಯಾಮಯಾಮಕ್ಕೆ ಪಠಿಸುವವರ ಸುಧಾಮಸಕ ಕೈ ಪಿಡಿಯೊಲೋ ಸುಗ ಪ್ರೇಮದಿಂದಳಿ ಪೇಳ್ದ ಗುರು ಕಾರುಣ್ಯಕ್ಕೆ ನೆಂಬೆ. ಭಾಮಿನಿ ಷಟ್ಪದಿಯ ರೂಪದಲ್ಲಿ ಈ ಮಹಾ ಅದ್ಭುತವಾದ ಕಾವ್ಯ ಹರಿಕಥಾಮೃತ ಕಾವ್ಯ ಆದಿಯೊಳು ಮೊದಲನೇ ಭಾಗದಲ್ಲಿ ಅದ್ಭುತವಾದ ತರತಮಾತ್ಮಕ, ತಾರತಮ್ಯ ಸ್ವರೂಪ ನಾಂದಿ ಪದ್ಯಗಳು. ಮೊದಲನೇ ಪದ್ಯದಲ್ಲಿ ತಾರತಮ್ಯ ಕ್ರಮದಲ್ಲಿ ಮಂಗಳ ಪದ್ಯವನ್ನು ಮಾಡಿದ್ದಾರೆ. ಅದನ್ನ ಯಾಮಯಾಮಕ್ಕೆ ಪಡಿಸುವವರನ್ನು ಯಾರು ಓದ್ತಾರೆ ಅವರಿಗೆ ಸುಧಾಮ ಸಖ, ಸುಧಾಮನ ಗೆಳೆಯನಾದ ಪರಮಾತ್ಮ ಶ್ರೀಕೃಷ್ಣ ಕೈಪಿಡಿಯಲೋಸುಗ, ಅವರನ್ನು ಕೈ ಹಿಡಿದು ರಕ್ಷಣೆ ಮಾಡುವುದಕ್ಕಾಗಿ ಪ್ರೇಮದಿಂದಲೇ ಪೇಳ್ದ, ಭಾರಿ ಪ್ರೀತಿಯಿಂದ ರಚನೆ ಮಾಡಿದ ಗುರುಗಳ ಕರುಣೆಗೆ ಏನು ಅಂತ ಹೇಳೋದು. ಯಾಕೆಂದರೆ ಆ ಒಂದು ಮಂಗಳ ಪದ್ಯದಲ್ಲ, ಮಂಗಳಾಚರಣೆ ಸಂಧಿ, ಅದನ್ನು ಓದಿದರೆ ಪರಮಾತ್ಮ ಅವರನ್ನು ಕೈ ಹಿಡಿದು ಯಾಮಯಾಮಕ್ಕೆ ಓದಬೇಕು. ಪ್ರತಿ ದಿವಸ ಪ್ರತಿ ಯಾಮಕ್ಕೂ ಓದುವವರಿಗೆ ಪರಮಾತ್ಮನೇ ಕೈ ಹಿಡಿದು ಅವರನ್ನು ರಕ್ಷಣೆ ಮಾಡ್ತಾನೆ. ಅಂಥ ಒಂದು ಸಂಧಿಯನ್ನ ರಚನೆ ಮಾಡಿಕೊಟ್ಟ ಗುರುಗಳ ಕರುಣೆಯನ್ನ ಏನಂತ ಹೇಳಲಿ ನಾನು ಹಾಗೆ ಅಂತ. ಸಾರವೆಂದರೆ ಹರಿಕಥಾಮೃತ ಸಾರವೆಂಬುವುದೆಮ್ಮ ಗುರುವರ ಸಾರಿದಲ್ಲದೆ ತಿಳಿಯದೆನುತ ಮಹೇಂದ್ರ ನಂದನನ ಸಾರಥಿಯ ಫಲ ಕೊಂಡು ಸಾರಗಳ ನಿರ್ಣಯಿಸಿ ಪೇಳ್ದನು ಸಾರ ನಡೆವ ಮಹಾತ್ಮರಿಗೆ ಸಂಸಾರವೆಲ್ಲಿಹುದೋ. ಸಾರವೆಂದರೆ ಹರಿಕಥಾಮೃತ ಸಾರ, ಸಮಸ್ತ ಶಾಸ್ತ್ರದ ಸಾರ ಅಂದರೆ ಹರಿಕಥಾಮೃತ ಸಾರ. ಇದನ್ನು ನಾವು ತಿಳ್ಕೋಬೇಕು. ಮಹೇಂದ್ರ ನಂದನನ ಅಂದರೆ ಅರ್ಜುನನ ಸಾರಥಿಯ ಅನುಗ್ರಹದ ಬಲದಿಂದ ಎಮ್ಮ ಗುರುವರ, ನಮ್ಮ ಗುರು ಶ್ರೇಷ್ಠರಾದ ಜಗನ್ನಾಥದಾಸರು ಇದನ್ನ ರಚನೆ ಮಾಡಿದ್ದಾರೆ. ಸಾರಗಳ ನಿರ್ಣಯಿಸಿ ಪೇಳ್ದ, ಎಲ್ಲ ಸಾರ, ಇದು ಸಾರ ಇದು ಅಸಾರ ಹಾಗೆ ಅಂತ ನಿರ್ಣಯ ಮಾಡಿ ಇದನ್ನು ತಿಳಿಸಿದ್ದಾರೆ.
ಅನುಚಾರ ನಡೆವೆ. ಇದನ್ನು ಅನುಸರಿಸಿ ಯಾರು ನಡೀತಾರೋ ಅಂತ ಮಹಾತ್ಮರಿಗೆ, ಭಗವದ್ಭಕ್ತರಿಗೆ ಸಂಸಾರ ಬೆಲ್ಲಿಹುದು, ಸಂಸಾರ ಇರೋದಿಲ್ಲ ಅಂತ ಅರ್ಥ. ದಾಸವರ್ಯ ಮುಖದಿನಿಂದು ರಮೇಶನನು ಕೀರ್ತಿಸುವ ಮನದಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳುಳಿದ್ದು ಪೀಳಿಸಿದ ಈ ಸುಲಕ್ಷಣ ಕಾವ್ಯದೊಳು ಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸುಲೇಸನೆ ಶ್ರಾವ್ಯ ಮಾದುದೆ ಗುರುಹು ಕವಿಗಳಿಗೆ. ಈ ಗ್ರಂಥಗಳನ್ನ, ಹರಿಕಥಾಮೃತಸಾರವನ್ನ ಜಗನ್ನಾಥದಾಸರ ಮುಖದಲ್ಲಿ ನಿಂತು ರಮೇಶನು, ರಮಾಪತಿಯಾದ ಪರಮಾತ್ಮ ಕೀರ್ತಿಸುವ, ತನ್ನ ಮಹಿಮೆಯನ್ನು ತಾನೇ ಹೇಳಿಕೊಂಡಿದ್ದಾನೆ. ಮನದಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳಿದ್ದು, ಆ ಥರ ಹೇಳಿದಾಗ ಅಕ್ಷರಗಳ ಅಭಿಮಾನಿ, ಆ ಇಂದ ಕ್ಷಕಾರ ತನಕ ವರ್ಣಾಭಿಮಾನಿ ದೇವತೆಗಳು ಇದ್ದಾರೆ. ಅವರು ಬಂದು ಪೇಳಿಸಿದ, ಅವರು ಹೇಳಿ ಇದನ್ನು ನಾವು ಈ ಗುರುಗಳು ಇದನ್ನು ರಚನೆ ಮಾಡಿದ್ದಾರೆ. ಇದು ನಮಗೇನು ಗೊತ್ತಾಗ್ತದೆ ಇದು ಹಾಗೆ ಅಂದರೆ, ಈ ಸುಲಕ್ಷಣ ಕಾವ್ಯದಲ್ಲೂ ಎಲ್ಲ ಲಕ್ಷಣದಿಂದ ಕೂಡಿದ ಈ ಕಾವ್ಯದಲ್ಲಿ ಯತಿಪ್ರಾಸಗಳಿಗೆ, ಪ್ರಾಸಬದ್ಧವಾಗಿ ಬರೆಯೋದಂತಾರೆ ನೋಡಿ, ಅಂಥದ್ದು ಪ್ರಯತ್ನವಿಲ್ಲದೆ ಲೇಸುಲೇಸನೆ, ಯಾವುದು ಹೆಚ್ಚು ಪ್ರಯತ್ನ ಪಡದೇನೆ ಸುಲಭವಾಗಿ ಪ್ರಾಸಬದ್ಧವಾಗಿ ಗುರುಗಳು ರಚನೆ ಮಾಡಿದ್ದಾರೆ. ಅದೇ ಇದಕ್ಕೆ ಗುರುಹು. ಅದರಿಂದ ಪರಮಾತ್ಮನ ಅನುಗ್ರಹದಿಂದಲೇ ಇದು ರಚನೆ ಆಗಿದೆ ಎಂಬ ಅದಕ್ಕೆ ಅದೇ ಸಾಕ್ಷಿ ಅಂತಾರೆ. ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದ ಜ್ಞಾನಿಗಳಿಗೆ, ಕವಿಗಳಿಗೆ ಶ್ರಾವ್ಯ ಮಾದುದೆ ಅಂದರೆ ಪರಮಾತ್ಮನ ದ್ವೇಷ ಮಾಡತಕ್ಕವರಿಗೆ, ತಾವೇ ಪಂಡಿತರು ಅಂತ ಯಾರು ತಿಳ್ಕೊಂಡಿದ್ದಾರೆ ಅವರಿಗೆ ಇದು ಶ್ರಾವ್ಯ ಮಾದುದೆ, ಇದು ಕಿವಿಗೆ ಇಂಪಾಗಿ ಇರುತ್ತದ, ಇಂಪಾಗಿ ಇರೋದಿಲ್ಲ ಹಾಗೆ ಅಂತ. ಪರಮಾತ್ಮನ ದಾಸರಿಗೆ ಮಾತ್ರ ಇದು ಸುಖ ಅಂತ ಅನಿಸ್ತದೆ ಅಂತ ಒಟ್ಟು. ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರು ಜರಿವರಲ್ಲದೆ ಸ್ವೀಕೃತವೇ ಮಾಡದಲೆ ಬಿಡುವರೆ ಸುಜನರಾದವರು. ಈ ಕೃತಿ ಅಮಲ ಗುಣಗಳು ಈ ಕೃತಿಯೊಳುಂಟಾದ ಬಳಿಗಿದು ಪ್ರಾಕೃತವೇ ಸಂಸ್ಕೃತದ ಸಡಗರವೇಣು ಸುಗುಣರಿಗೆ. ಈ ಗ್ರಂಥವಾದದ್ದು ಪ್ರಾಕೃತ ಭಾಷೆ ಅಂದರೆ ಕನ್ನಡ ಭಾಷೆ, ಮಾತನಾಡುವ ಭಾಷೆಯಲ್ಲಿ ಇದೆ. ಇದನ್ನು ಬರೆಯದೆ ಮಹಾಕೃತಜ್ಞರು ಜರಿವರಲ್ಲದೆ, ಇದನ್ನ ಬೈತಾರೆ ಅವರು. ಸುಜನರಾದವರು ಸ್ವೀಕೃತವ, ಸುಜನರು ಇದನ್ನ ಸ್ವೀಕಾರ ಮಾಡದೆ ಬಿಡ್ತಾರ, ದುಷ್ಟರು ಬೈತಾರಷ್ಟೆ. ಶ್ರೀಕೃತಿ ಪತಿಯ, ಕೃತಿನಾಮಕ ಲಕ್ಷ್ಮೀದೇವಿಯ ಪತಿಯಾದ ಪ್ರದ್ಯುಮ್ನ ನಾಮಕ ಶ್ರೀಹರಿ, ಅವನ ಅಮಲ ಗುಣಗಳು, ಶುದ್ಧವಾದ ಗುಣಗಳು, ದೋಷಗಳಿಲ್ಲದ ಗುಣಗಳನ್ನ ಈ ಕೃತಿಯೊಳು ಉಂಟಾದ ಬಳಿಕ, ಈ ಗ್ರಂಥದಲ್ಲಿ ಇದ್ದ ಮೇಲೆ, ಅಂದರೆ ಪರಮಾತ್ಮನ ಗುಣಗಳನ್ನ ಚೆನ್ನಾಗಿ ನಿರೂಪಣೆ ಮಾಡಿದ ಮೇಲೆ ಇದು ಪ್ರಾಕೃತವೇ. ಇದು ಹೆಂಗೆ ಪ್ರಾಕೃತ ಅಂತ ಆಗೋದು? ಸಂಸ್ಕೃತ ಸಡಗರವೇನು? ಸಂಸ್ಕೃತ ಶ್ರೇಷ್ಠವಾದದ್ದು ಅಂದರೆ ಏನು? ಅಂದರೆ ಪರಮಾತ್ಮನ ಗುಣಗಳನ್ನು ತಿಳಿಸಿದರೆ ಆ ಭಾಷೆ ಶ್ರೇಷ್ಠ. ಪರಮಾತ್ಮನ ಗುಣಗಳನ್ನು ತಿಳಿಸುವ, ಪರಮಾತ್ಮ ದೋಷ ದೂರನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಅಂತ ತಿಳಿಸಿದರೆ ಅದು ಕನ್ನಡವಾದರೆ ಏನು, ಸಂಸ್ಕೃತವಾದರೆ ಏನು ಅಂತ ಒಟ್ಟು ಅಭಿಪ್ರಾಯ. ಇಡೀ ಸಂಸ್ಕೃತ ಇರ್ಬೋದು, ಆದರೆ ದೇವರ ವಿಚಾರಣೆ ಹೇಳದೆ ಬರೀ ಲೌಕಿಕವಾಗಿದ್ದರೆ ಅಂತಹ ಸಂಸ್ಕೃತ ಭಾಷೆಯನ್ನು ಇಟ್ಕೊಂಡು ಏನು ಮಾಡೋದು? ಸಂಸಾರಕ್ಕೆ ಕಾರಣವಾಗ್ತದೆ. ಆ ರೀತಿಯಾಗಿ ಇಲ್ಲ ಇದು ಹಾಗೆ ಅಂತ. ಶ್ರುತಿಗೆ ಶೋಭನವಾಗದೊಡೆ ಜಡಮತಿಗೆ ಮಂಗಳವೀಯದೊಡೆ ಶ್ರುತಿ ಸ್ಮೃತಿಗೆ ಸಮ್ಮತವಲ್ಲದಿದ್ದೊಡೆ ನಮ್ಮ ಗುರುರಾಯ ಮಥಿಸಿ ಮಧ್ವಾಗಮ ಪಯೋಬ್ಧಿಯ ಕ್ಷಿತಿಗೆ ತೋರಿದ ಬ್ರಹ್ಮ ವಿದ್ಯಾರದರಿಗೀಪ್ಸಿದ ಹರಿಕಥಾಮೃತ ಸಾರ ಸೊಗೈಸದೆ. ಶ್ರುತಿಗೆ ಶೋಭನವಾಗದೊಡೆ, ಇದು ಕಿವಿಗೆ ಇಂಪಾಗಿ ಇಲ್ಲದೇ ಇದ್ದರೆ ಜಟಮತಿಗೆ, ಮಂದಬುದ್ಧಿ ಉಳ್ಳವರಿಗೆ ಮಂಗಳವೀಯದೊಡೆ, ಮಂಗಳಕರವಾದ ಜ್ಞಾನವನ್ನು ಕೊಡದೆ ಶ್ರುತಿ ಸ್ಮೃತಿಗೆ ಸಮ್ಮತವಲ್ಲದಿದ್ದದೊಡೆ, ಶ್ರುತಿ ಸ್ಮೃತಿಗಳಿಗೆ ಸಮ್ಮತವಿಲ್ಲದೇ ಇದ್ದರೆ, ಅಂದರೆ ಶ್ರುತಿ ಸ್ಮೃತಿಗಳಿಗೆ ವಿರೋಧವಾಗಿದ್ದರೆ ನಮ್ಮ ಗುರುರಾಯ, ನಮ್ಮ ಗುರುಗಳಾದ ಜಗನ್ನಾಥದಾಸರು ಮಧ್ವಾಗಮ ಪಯೋಬ್ಧಿಯ ಮತಿಸಿ, ಮಧ್ವಶಾಸ್ತ್ರ ಎನ್ನುವ ಸಮುದ್ರವನ್ನ ಮಥನ ಮಾಡಿ ಹರಿಕಥಾಮೃತ ಸಾರ ಎನ್ನುವ ಅಮೃತವನ್ನ ಭೂಮಿಗೆ
ಕ್ಷಿತಿಗೆ ಅಂದರೆ ಭೂಮಿಗೆ ಬ್ರಹ್ಮವಿದ್ಯಾ ರಥರಿಗೆ ಬ್ರಹ್ಮಜ್ಞಾನವನ್ನ ಪಡೆಯಬೇಕು ಎಂಬ ಆಸೆ ಉಳ್ಳ ಸಜ್ಜನರಿಗಾಗಿ ಈಪ್ಸಿತವೆನಿಸುವುದೇ, ಅವರಿಗೆ ಇಷ್ಟವುಳ್ಳದ್ದಾಗಿ ಭಗವದ್ಭಕ್ತರು ಇದನ್ನ ಇಷ್ಟು ಗೌರವ ಕೊಡ್ತಾರಾ? ನೀವು ಹೇಳಿದ ದೋಷಗಳೆಲ್ಲ ಇದ್ದರೆ ಮಂಗಳಗಳನ್ನು ಕೊಡೋದಿಲ್ಲ, ಶ್ರುತಿ ಸ್ಮೃತಿಗಳಿಗೆ ವಿರೋಧವಾಗಿದೆ ಹಾಗೆ ಅಂತೆಲ್ಲ ನೀವು ಹೇಳಿದ ಪಕ್ಷದಲ್ಲಿ ಇಷ್ಟು ಈ ಅಮೃತವನ್ನ ಭೂಮಿಯಲ್ಲಿ ಕೊಟ್ಟಿದ್ದಾರೆ ಗುರುಗಳು. ಭಗವದ್ಭಕ್ತರು ಇದನ್ನ ಗೌರವ ಕೊಡದೆ ಹೇಗೆ ಇದನ್ನ ಸ್ವೀಕಾರ ಮಾಡೋರು? ಶ್ರುತಿ ಸ್ಮೃತಿ ಇದ್ರೆ ಭಗವದ್ಭಕ್ತರು ಸ್ವೀಕಾರ ಮಾಡ್ಲಾರ್ರು. ಅವ್ರು ಮಾಡಿದ್ದಾರೆ ಅಂದಾದ್ಮೇಲೆ ಇದು ಮಂಗಳ ಕೊಡದೇ ಇರ್ತದಾ? ಶ್ರುತಿ ಸ್ಮೃತಿಗೆ ವಿರೋಧವಾಗಿ ಇರುತ್ತದಾ? ಇಲ್ಲ, ಶ್ರುತಿ ಸ್ಮೃತಿಗೆ ಸಮ್ಮತವಾಗಿ ಇದೆ ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಅಂದರೆ ಹಿಂದಿನ ಕಾಲದಲ್ಲಿ ಈ ಪದ್ಯಗಳನ್ನ ರಚನೆ ಮಾಡಬೇಕು ಅಂದ್ರೆ ಕೆಲವರ ಮನೋಭಾವನೆ ಹೇಗಿತ್ತು ಅಂತ ನಾವು ಊಹೆ ಮಾಡಬಹುದು. ಅದನ್ನೆಲ್ಲ ಈ ಶ್ರೀದೇವ ವಿಠಲದಾಸರು ಇಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಇದನ್ನ ಓದ್ತಾ ಇಲ್ಲ, ಒಪ್ಕೋತಾ ಇಲ್ಲ, ಆ ಥರ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ಇಷ್ಟು ಮೇಲಿಂದ ಮೇಲೆ ಗುರುಗಳು ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತಿವಾದದಿ ಪೇಳ್ದ ರೆಂಬ ಪ್ರಸಕ್ತಿ ಸಲ್ಲದು ಕಾವ್ಯದೊಳು ಪುನರುಕ್ತಿ ಶುಷ್ಕ ಸಮಾಸ ಪದ ವ್ಯತ್ಯಾಸ ಮೊದಲಾದ ಯುಕ್ತಿಶಾಸ್ತ್ರ ವಿರುದ್ಧ ಶಬ್ದ ವಿಭಕ್ತಿ ವಿಷಮಗಳಿರಲು ಜೀವನ್ಮುಕ್ತ ಯೋಗವಿದೆಂದು ಸಿರಿಮದನಂತ ಮೆಚ್ಚುವನು. ಕಾವ್ಯದಳು ಅಂದರೆ ಈ ಹರಿಕಥಾಮೃತಸಾರ ಕಾವ್ಯದಲ್ಲಿ ಪುನರುಕ್ತಿ, ಹೇಳಿದ್ದನ್ನೇ ಹೇಳೋದು. ಶುಷ್ಕ ಸಮಾಸ ಅಂದರೆ ಸುಮ್ಮನೆ ಸಮಾಸಗಳನ್ನ ಮಾಡೋದು, ಸರಿಯಾಗಿ ಸಂಧಿ ಜೋಡಿಸದೆ ಮಾಡೋದು. ಪದವ್ಯತ್ಯಾಸ ಮಾಡಿ ಯಾವುದೋ ಒಂದು ಅರ್ಥ ಯಾವುದೋ ಒಂದು ಪದವನ್ನು ಬಳಸೋದು. ಇರುವ ಪದಕ್ಕೆ ಬೇರೆ ಅರ್ಥ, ಆದರೆ ಇವರು ಬೇರೆ ಒಂದು ಅರ್ಥದಲ್ಲಿ ಪದವ್ಯತ್ಯಾಸ ಮಾಡಿ ಬಳಸೋದು. ಆ ಥರ ಮತ್ತು ಯುಕ್ತಿಗಳು, ಶಾಸ್ತ್ರದಲ್ಲಿ ಹೇಳಿದ ಯುಕ್ತಿಗಳು, ಶಾಸ್ತ್ರಕ್ಕೆ ವಿರುದ್ಧವಾದ ಅಭಿಪ್ರಾಯಗಳು, ವಿಭಕ್ತಿ ವಿಷಮಗಳು, ಭಕ್ತಿ ಇಲ್ಲದವರಿಗೆ ಇರತಕ್ಕ ವಿಷಯಗಳು, ಅಂದರೆ ಭಕ್ತಿಯನ್ನು ಕೊಡದೇ ಇರತಕ್ಕ ವಿಷಯಗಳು, ಲೌಕಿಕ ವಿಚಾರಗಳು ಅಂತ ಅದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಹಾಗೆ ಅಂತ ಪ್ರಸಕ್ತಿ ಸಲ್ಲದು. ಆ ರೀತಿಯಾಗಿ ನಾವು ದೋಷಗಳನ್ನ ಈ ಗ್ರಂಥಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಪುನರುಕ್ತಿ ದೋಷ ಇಲ್ಲ, ಶುಷ್ಕ ಸಮಾಸ ಇಲ್ಲ, ಪದವ್ಯತ್ಯಾಸ ಇಲ್ಲ, ಯುಕ್ತಿ ಮತ್ತು ಶಾಸ್ತ್ರಗಳಿಗೆ ವಿರುದ್ಧವಾಗಿ ಇಲ್ಲ, ಭಕ್ತಿಯನ್ನು ಕೊಡದೇ ಇರತಕ್ಕ ವಿಷಯಗಳು ಅಂತ ಯಾವುದೂ ಇಲ್ಲ. ಅಷ್ಟು ಶುದ್ಧವಾದ ಗ್ರಂಥ ಇದು ಹಾಗೆ ಅಂತ. ಜೀವನ್ಮುಕ್ತಿ ಯೋಗವಿದೆಂದು ಈ ಗ್ರಂಥವನ್ನ ಓದೋದು ಕೇಳೋದು ಅವನು ಜೀವಮುಕ್ತನೇ ಆಗ್ತಾನೆ, ಶ್ರೀಮದನಂತ ಮೆಚ್ಚುವನೇ. ಆ ಥರ ದೋಷಗಳಿದ್ದರೆ ಪರಮಾತ್ಮ ಹೇಗೆ ಮೆಚ್ತಾನೆ ಇದನ್ನ? ಪರಮಾತ್ಮನು ಮೆಚ್ಚಲಾರ ಹಾಗೆ ಅಂತ. ಅದರಿಂದ ಆ ಥರ ದೋಷಗಳು ಈ ಗ್ರಂಥಗಳಲ್ಲಿ ಇಲ್ಲ ಅಂತ ಒಟ್ಟು. ಆಶು ಕವಿಕುಲ ಕಲ್ಪತರು ದಿಗ್ದೇಶವರಿಯಳು ರಂಗನುಲುಮೆಯ ದಾಸಕೂಟ ಸ್ತರಿಗೆ ರಗಿನ ಬೇಡಿಕೊಂಬುವೆನು. ಈ ಸುಲಕ್ಷಣ ಹರಿಕಥಾಮೃತ ಮೀಸಳಲಿಯದೆ ಸಾರ ದೀರ್ಘದ್ವೇಷಿಗಳಿಗೆರೆಯದಲೆ ಸಲಿಸುವುದೆನ್ನ ಭಿನ್ನಪವ. ಕಲ್ಪತರು ಕನಿಸಿಕೊಳ್ಳುವ ರಂಗನೊಲುಮೆಯ ಪರಮಾತ್ಮನ ರಂಗನಾಥನ ಅನುಗ್ರಹಕ್ಕೆ ಪಾತ್ರರಾದವರು ರಂಗವಲಿದ ದಾಸರು, ಜಗನ್ನಾಥ ದಾಸರು. ದಿಗ್ದೇಶವರಿಯಲು ಎಲ್ಲ ದೇಶಗಳಲ್ಲೂ ಪ್ರಸಿದ್ಧರಾಗಿದ್ದಾರೆ. ಮೀಸಲಳಿಯದೆ ಭಗವದ್ಭಕ್ತರಿಗೆ ಅಂತ ಇದನ್ನ ಸಿದ್ಧಪಡಿಸಿದ್ದು. ಅದರಿಂದ ಪಾಪಿಗಳಿಗೆ ಇದನ್ನು ಕೊಡಬಾರ್ದು. ಅಂಥ ಸುಲಕ್ಷಣ ಹರಿಕಥಾಮೃತ ಪರಮಾತ್ಮನ ಕಥೆ ಇದು, ಅಮೃತ ಇದು. ಅದರ ಸಾರ ದೀರ್ಘದ್ವೇಷಿಗಳಿಗೆ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಯಾರು ದೀರ್ಘದ್ವೇಷವನ್ನ ತಮಯೋಗ್ಯರು ಯಾರಿದ್ದಾರೆ ಅವರಿಗೆ ಎರಿಯದಲೆ, ಅವರಿಗೆ ಇದನ್ನು ಉಪದೇಶ ಮಾಡಬಾರ್ದು. ಆ ಥರ ಮಾಡಿದರೆ ಇದರ ಸಾರ ಕೆಟ್ಟೋಗ್ತದೆ. ಅದರಿಂದ ಪರಮಾತ್ಮನ ದ್ವೇಷಿಗಳಿಗೆ, ತಮಯೋಗ್ಯರಿಗೆ ಕೊಡದೆ ಇದನ್ನ ಪಾಲಿಸುವುದು, ರಕ್ಷಣೆ ಮಾಡಬೇಕು. ಎನ್ನ ಭಿನ್ನಪವ ದಾಸಕೂಟಸ್ಥರಿಗೆ ಎರಗಿ ನಾ ಬೇಡಿಕೊಂಬೆನು. ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನ ಭಗವಂತನ ದಾಸವರ್ಗ ಅವರಿಗೆ ಪ್ರಾರ್ಥನಾ ಪೂರ್ವಕ ನಾನು ಕೇಳಿಕೊಳ್ತೇನೆ ಹಾಗೆಂತ. ತಮಯೋಗ್ಯರಿಗೆ ಇದನ್ನು ಉಪದೇಶ ಮಾಡಬೇಡಿ, ವೈಷ್ಣವರಿಗೆ ಮಾತ್ರ ಇದನ್ನು ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಅಂತ ಹೇಳ್ಕೊತಾರೆ. ಪ್ರಾಸಗಳ ಪೊಂದಿಸದೆ ಶಬ್ದ ಶ್ಲೇಷಗಳ ಶೋಧಿಸದೆ ದೀರ್ಘ ಹ್ರಾಸಗಳ ಸಲ್ಲಿಸದೆ ಷಟ್ಪದಿಗತಿಗೆ ನಿಲ್ಲಿಸದೆ
ದೂಷಕರು ದಿನ ದಿನದಿ ಮಾಡುವ ದೂಷಣವೇ ಭೂಷಣವು ಎಂದು ಉಪದೇಶಗಮ್ಯವು ಹರಿಕಥಾಮೃತ ಸಾರ ಸಾಧ್ಯರಿಗೆ. ಪ್ರಾಸಗಳ ಹೊಂದಿಸದೆ, ಪ್ರಾಸಬದ್ಧವಾಗಿ ಅಂದರೆ ಒಂದೊಂದು ಪಂಕ್ತಿಯಲ್ಲೂ ಕೂಡ ಎರಡನೇ ಅಕ್ಷರಕ್ಕೆ ಪ್ರಾಸ ಅಂತ ಕರೀತಾರೆ. ಇದು ಷಟ್ಪದಿ ಅಂದರೆ 6 ಲೈನ್ಗಳು ಇರುತ್ತವೆ. ಅದರಲ್ಲಿ ಮೊದಲನೇ ಪಂಕ್ತಿಯ 6 ಪಂಕ್ತಿಗಳು ಇರುತ್ತವೆ. ಮೊದಲನೇ ಪಂಕ್ತಿಯ 2ನೇ ಅಕ್ಷರ ಏನಿದೆಯೋ ಅದೇ ಎಲ್ಲದರಲ್ಲೂ ಇರುತ್ತದೆ. ಆ ರೀತಿಯಾಗಿ ದಾಸರಾಯರು ಇದನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ದಾಸರು ರಚನೆ ಮಾಡಿದ್ದಾರೆ. ಆ ಥರ ಪ್ರಾಸಬದ್ಧವಾಗಿ ನಾವು ಇದನ್ನು ಓದಬೇಕು. ಶಬ್ದಶ್ಲೇಷಗಳ ಶೋಧಿಸದೆ, ಅರ್ಥವನ್ನು ತಿಳ್ಕೊಳ್ಳುವಾಗ ಯಾವ ಪದವಿಗೆ ಯಾವುದು ವಿಶೇಷಾರ್ಥ ಇದೆ ಅಂತ ನಾವು ನೋಡದೆ ದೀರ್ಘ ಹ್ರಾಸಗಳ ಸಲ್ಲಿಸದೆ, ಎಲ್ಲಿ ದೀರ್ಘ ಇಡಬೇಕೋ ಅಲ್ಲಿ ದೀರ್ಘ, ಎಲ್ಲಿ ಹ್ರಸ್ವ ಇರಬೇಕೋ ಅಲ್ಲಿ ಹ್ರಸ್ವ, ಇದನ್ನೆಲ್ಲ ನಾವು ಗೊತ್ತಿಲ್ಲದೆ ಹ್ರಸ್ವ ದೀರ್ಘವನ್ನು ವ್ಯತ್ಯಾಸ ಮಾಡಿ ಹೇಳಿದರೆ ಷಟ್ಪದಿ ಗದಿಗೆ ನಿಲ್ಲಿಸದೆ, ಎಲ್ಲಿ ನಿಲ್ಲಿಸಬೇಕು, ಷಟ್ಪದಿ ಹೇಳುವಾಗ ಎಲ್ಲಿ ನಿಲ್ಲಿಸಬೇಕೋ ಆ ರೀತಿಯಾಗಿ ಗೊತ್ತಿಲ್ಲದೆ, ಒಂದು ಷಟ್ಪದಿ ಹೇಳಬೇಕಂದ್ರೆ 6 ಪಂಕ್ತಿ ಇದೆ ಅಂತ ನಾವು ನೋಡಿದ್ದೀವಿ. ಮೊದಲನೇ ಪಂಕ್ತಿಯಲ್ಲಿ ನಿಲ್ಲಿಸಬೇಕೋ ನಿಲ್ಲಿಸಬೇಕು, ನಿಲ್ಲಿಸದೆ ಊದಕ್ಕೆ ಓಡ್ಕೊಂಡು ಹೋದರೆ ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿರಬೇಕು. 6 ಪಂಕ್ತಿಗಳು ಎಲ್ಲಿದೆಯೋ ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸಬೇಕು, ಆ ಕ್ರಮದಲ್ಲಿ ನಿಲ್ಲಿಸಿ ಓದಬೇಕು. ಅದಿಲ್ಲದೆ ಈ ರೀತಿಯಾಗಿ ಜ್ಞಾನ ಇರಬೇಕು ಅಂತಾರೆ. ಪ್ರಾಸ, ಶಬ್ದ ಶ್ಲೇಷಗಳು, ದೀರ್ಘ ಹ್ರಸ್ವಗಳು, ಷಟ್ಪದಿಗಳು, ಇದರ ಜ್ಞಾನ ಉಳ್ಳವರು ಇದನ್ನ ಸರಿಯಾಗಿ ಹೇಳಿ ಅದನ್ನು ತಿಳಿಸಿಕೊಡಬೇಕು ಅಂತ. ಇದು ಗೊತ್ತಿಲ್ಲದೆ ದೂಷಕರು ದಿನದಿನದಿ ಮಾಡುವ ದೂಷಣವೇ. ಏನು ಗೊತ್ತಿಲ್ಲ ಪಾಪ, ಪ್ರಾಸ ಗೊತ್ತಿಲ್ಲ, ಎಷ್ಟು ಅಕ್ಷರ ಇರಬೇಕು ಗೊತ್ತಿಲ್ಲ, ಅದು ಯಾವುದು ಗೊತ್ತಿಲ್ಲದೆ ಗ್ರಂಥಗಳನ್ನು ದೂಷಣ ಮಾಡಿದರೆ ಅದು ದೂಷಣಗಳಾಗ್ತೇನು? ಅದು ಭೂಷಣಗಳೇ. ಯಾಕೆ ಗೊತ್ತಿದ್ದವರು ಹೇಳಿದರೆ ದೂಷಣ ಮಾಡಿದರೆ ಏನೋ ಅರ್ಥ ಇದೆ, ಏನು ಗೊತ್ತಿಲ್ಲ ಸುಮ್ಮನೆ ಬೈತಾ ಇದ್ರೆ ಅದು ದೂಷಣ ಅಲ್ಲ, ಇದು ಭೂಷಣಗಳು ಅಂತ ಸಾಧ್ಯರಿಗೆ, ಇದನ್ನು ಓದುವ ಸಜ್ಜನರಿಗೆ ಇದು ಉಪದೇಶಗಮ್ಯವು. ಇದನ್ನು ನಾವು ಉಪದೇಶದಿಂದ, ಈ ಹರಿಕಥಾಮೃತ ಸಾರವನ್ನ ಗುರುಮುಖೇನ ಉಪದೇಶದಿಂದ ನಾವು ತಿಳಿಯಬೇಕು ಅಂತ ಒಟ್ಟು. ಅಶ್ರುತಾಗಮ ಭಾವವಿದರ ಪರಿಶ್ರಮವು ಆನಂದಶ್ರುಗಳ ಮಳೆಗರಿಸಿ ಮೈಮರಿಸುವವು. ಸಮಕೃತಿಯು ಮಿಶ್ರರಿಗೆ ಮರೆ ಮಾಡಿದಿ ವಿಜರ ಜಸ್ರದಲ್ಲಿ ಕಾಯ್ದಿಪ್ಪರಿದರೊಳ ಬಶ್ರುತಿಗಳೈದಪ್ಪವೇ ನಿಜ ಭಕ್ತಿಯುಳ್ಳವರಿಗೆ. ಅಮೃತಾಗಮ ಪಾವವು, ಇದು ಅಪೂರ್ವವಾದ ಶಾಸ್ತ್ರಗಳ ಅರ್ಥ ತುಂಬಿದ ಒಂದು ಗ್ರಂಥ. ಇದು ಬಲ್ಲವರಿಗೆ ಇದು ಪರಿಶ್ರಮವು. ಜ್ಞಾನಿಗಳಿಗೆ ಇದನ್ನ ವಿಚಾರ ಮಾಡಿದರೆ ಆನಂದ ಅಶ್ರುಗಳು ಮೈ ಮರೆಸುವವು, ಕಣ್ಣಲ್ಲಿ ನೀರು ಬಂದು ಮೈ ಮರೆತು ಇರ್ತಾರೆ ಅವರು. ಸಮತ್ಕೃತಿಯು ಅಂದರೆ ಚಮತ್ಕಾರದಿಂದ ಕೂಡಿದ ಗ್ರಂಥ ಇದು, ಬುದ್ಧಿವಂತಿಕೆಯಿಂದ ಕೂಡಿದ್ದು. ಅದರಿಂದ ಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ. ದಿವಿಜರು ಮಿಶ್ರರಿಗೆ ಮರೆ ಮಾಡಿ, ದೇವತೆಗಳು ಮಧ್ಯಮಾಧಿಕಾರಿಗಳಿಗೆ ಗೊತ್ತಿಲ್ಲದಂತೆ ಅಜಸ್ರದಲ್ಲಿ ಕಾಯ್ದಿಪ್ಪರು. ಯಾವಾಗಲೂ ಆ ರೀತಿಯಾಗಿ ಅವರು ಹೇಳುವವರು. ದೇವತೆಗಳು ಅವರ ಮಾತೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಆದರೆ ನಿಜಭಕ್ತಿ ಉಳ್ಳವರಿಗೆ, ಪರಮಾತ್ಮನ ಭಕ್ತಿ ಯಾರಿಗೆ ಇದೆ ಅವರಿಗೆ ಇದರೊಳು ಉಪಶ್ರುತಿಗಳು, ಅವರಿಗೆ ಇದರಲ್ಲಿ ಇರುವ ಒಳ ಶಾಸ್ತ್ರ ವಿಚಾರಗಳು ತಪ್ಪುವುದೇ, ಅವರಿಗೆ ತಪ್ಪೋದಿಲ್ಲ. ಅಂದರೆ ಅವರಿಗೆ ಸರಿಯಾಗಿ ಇದು ಗೊತ್ತಾಗ್ತದೆ ಹಾಗೆ ಅಂತ. ಅಂದರೆ ಈ ಗ್ರಂಥವನ್ನ ವ್ಯಾಸರಾಜರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು
ಅನೇಕ ಜ್ಞಾನಿಗಳ ಹತ್ರ ವಿಚಾರ ಮಾಡಿ ಅವರು ಬರೆದಿದ್ದಾರೆ. ಅದರಿಂದ ಅಪೂರ್ವ ಶಾಸ್ತ್ರ ವಿಷಯಗಳು ಇದರಲ್ಲಿ ಅಡಕವಾಗಿದೆ ಹಾಗೆ ಅಂತ. ಅವರೆಲ್ಲ ಕನಸಲ್ಲಿ ಬಂದು ಹೇಳಿದ್ರಂತೆ ಗುರುಗಳಿಗೆ, ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ನಿಚ್ಚ ನಿಜ ಜನ ಮೆಚ್ಚೆ ನೆಲೆಗೊಂಡಚ್ಚ ಭಾಗ್ಯವು ಪೆಚ್ಚೆ ಪೆರ್ಮೆಯು ಗೆಚ್ಚೆ ಕೇಳ್ವರು ಮೆಚ್ಚಿ ಮಲಮನ ಮುಚ್ಚನೆಲೆಂದೆನುತ ಉಚ್ಚವಿಗಳಿಗೆ ಪೊಚ್ಚ ಪೊಸದೆನೆಲುಚ್ಚರಿಸಿದಿ ಸುಚ್ಚರಿತ್ರೆಯನುಚ್ಚರಿಸೆ ಸಿರಿವತ್ಸಲಾಂಚನ ಮೆಚ್ಚಲೇನರಿದು. ನೀಚ ನಿಜ ಜನ ನೆಚ್ಚಿ ನೆಲೆಗೊಂಡ ಅಚ್ಚ ಭಾಗ್ಯವು. ನೀಚರಾದ ನಿಜ ಜನ ನೆಚ್ಚಿ ತಮ್ಮ ಸುತ್ತಮುತ್ತ ಜನರು ಅವ್ರ ಮೇಲೆ ಇರುವ ನಂಬಿಕೆಯಿಂದ ನೆಲೆಗೊಂಡ ಸ್ಥಿರವಾಗಿ ಇರತಕ್ಕ ಅಚ್ಚ ಭಾಗ್ಯವು, ಶುದ್ಧವಾದ ಐಶ್ವರ್ಯ, ಪೆಚ್ಚ ಪೇರ್ಮೆಯ, ಅದರಿಂದ ಉಂಟಾಗುವ ಅತಿಯಾದ ಒಂದು ತೃಪ್ತಿ, ಮನಮೆಚ್ಚಿ ಕೆಚ್ಚ ಕೇಳಿ, ಮನಸ್ಸಿಗೆ ಚೆನ್ನಾಗಿ ಅರ್ಥ ಆಗುವಂತೆ ಇದರ ಗುಣದೋಷಗಳನ್ನು ಚೆನ್ನಾಗಿ ತಿಳಿದು ಅಂದರೆ ಸುಖಗಳು ದುಃಖ ಮಿಶ್ರಿತವಾಗಿ ಇರುತ್ತದೆ, ಇದೆಲ್ಲವೂ ತಾತ್ಕಾಲಿಕವಾದದ್ದು ಅಂತ ತಿಳಿದು ಮಲಬರ ಕಾಮ್ಯ ಕರ್ಮಗಳನ್ನು ಬಯಸಿದೆ, ಅಜ್ಞಾನಗಳಿದ್ದರೆ ಅಂತಹ ಅಜ್ಞಾನಗಳು ಹೋಗಲಿ ಎಂದು ಉಚ್ಚವಿಗಳಿಗೆ, ಯಾರಿಗೆ ಉತ್ಸಾಹದಿಂದ ಉಳ್ಳವರಾಗಿ ಇದನ್ನು ಓದ್ತಾರೆ, ಪೊಚ್ಚ ಪೊಸೆದೆನೆಲು, ಅವರಿಗೆ ಅತೀ ನೂತನವಾದದ್ದು, ಅಂದರೆ ಹೊಸದಾದದ್ದು ಇದು ಅಂತ ಉಚ್ಚರಿಸಿದ ದಾಸರಾಯರು ರಚಿಸಿದ ಈ ಸುಚ್ಚರಿತ್ರೆಯ, ಈ ಹರಿಕಥಾಂಸಾರ ಭಗವಂತನ ತತ್ವವನ್ನು ಉಚ್ಚರಿಸೆ, ಹೇಳಿದರೆ, ಓದಿದರೆ, ಕೇಳಿದರೆ ಶ್ರೀವತ್ಸ ಲಾಂಛನ ಮೆಚ್ಚಲೇನರಿತು. ಶ್ರೀವತ್ಸ ಲಾಂಛನ ಉಳ್ಳ ಪರಮಾತ್ಮ ಶ್ರೀಹರಿ ಮೆಚ್ಚೋದ್ರಲ್ಲಿ ಏನು ಆಶ್ಚರ್ಯ ಇದೆ ಹಾಗೆ ಅಂತ. ಅದರಿಂದ ಶುದ್ಧವಾದ ಐಶ್ವರ್ಯ ಅಂದರೆ ಇದೆ, ನಮ್ಮ ಅಜ್ಞಾನವನ್ನು ಕಳೆದು ಭಕ್ತಿಯನ್ನು ಕೊಡತಕ್ಕ ಭಗವಂತನ ಸಂಪತ್ತು, ಪರಸಂಪತ್ತನ್ನು ಕೊಡತಕ್ಕದ್ದು. ಇದನ್ನು ಸರಿಯಾಗಿ ಓದಿ ಕೇಳಿ ಅರ್ಥ ಮಾಡಿಕೊಂಡ್ರೆ ಶ್ರೀವತ್ಸ ಲಾಂಛನನಾದ ಪರಮಾತ್ಮ ಮೆಚ್ಚುವುದರಲ್ಲಿ ಆಶ್ಚರ್ಯ ಏನಿದೆ ಹಾಗೆ ಅಂತ. ಸಾಧು ಸಭೆಯೊಳು ಮೆರೆಯ ತತ್ವ ಸುಬೋಧ ವೃಷ್ಟಿಯಗರೆಯೇ ಕಾಮ ಕ್ರೋಧ ಬೀಜ ಬಹುರಿಯ ಕಳೆರೆದೆ ಪಿರಿಯೇ ಕರಕರಿಯ ವಾದಿಗಳ ಫಲ್ಮುರಿಯ ಪರಮ ವಿನೋದಿಗಳ ಮೈಮೆರೆಯಲೋ ಸುಖ ಹಾದಿ ತೋರಿದ ಹಿರಿಯ ಬಹು ಚಾತುರ್ಯ ಹೊಸ ಪರಿಯ. ಸಾಧು ಜನರ ಸಭೆಯಲ್ಲಿ ಮೆರೆಯುವುದಕ್ಕಾಗಿ ಸುಬೋಧ ವೃಷ್ಟಿಯ ದಿವ್ಯ ಜ್ಞಾನ ಎನ್ನುವ ವೃಷ್ಟಿ ಮಳೆಯನ್ನ ಕರೆಸಿದರು. ಆದರೆ ಮಳೆ ಬಂದಂತೆ ನಮಗೆ ಜ್ಞಾನಾಮೃತ ಪಡೆಯಬೇಕು ಅಂದರೆ ಕಾಮಕ್ರೋಧ ಬೀಜವ ಹುರಿಯೇ, ಕಾಮಕ್ರೋಧ ಎನ್ನುವ ಬೀಜಗಳನ್ನು, ನರಕಕ್ಕೆ ಸಾಧನವಾದದ್ದು ಅಂತಹ ಬೀಜಗಳನ್ನು ಹುರಿಯತಕ್ಕದ್ದು. ಅಂದರೆ ಹುರಿದ ಬೀಜ ಅದು ಮತ್ತೆ ಬೆಳೆಯಲ್ಲ, ಅದು ಒನ್ಸ್ ಬೀಜವನ್ನು ಹುರಿದು ಬಿಟ್ರೆ ಅದು ಬೆಳೆಯೋದಿಲ್ಲ, ಹಸಿದಾಗಿದ್ರೆ ಮಾತ್ರ ಬೆಳೀತದೆ. ಅದರಿಂದ ಈ ಕಾಮಕ್ರೋಧ ಎನ್ನುವ ಬೀಜಗಳನ್ನು ಈ ಗ್ರಂಥ ಉರಿಸ್ತದೆ, ಅಂದರೆ ಸುಟ್ಟಾಗ್ತದೆ. ಅದರಿಂದ ಮತ್ತೆ ಬೆಳೆಯೋದಿಲ್ಲ ಕಾಮಕ್ರೋಧಾದಿಗಳು ಅಂತ ಒಟ್ಟು. ಕಳರೆದೆ ಪಿರಿಯೇ, ಪಾಪಿಗಳು ಇದನ್ನ ಕೇಳುವಾಗ ಅವರ ಹೃದಯ ನುಚ್ಚು ನೂರಾಗ್ತದಂತೆ. ಕರಿಕರಿಯ ವಾದಿಗಳ ಫಲ್ಮುರಿಯೇ, ಹಠದಿಂದ ವಾದ ಮಾಡತಕ್ಕ ಭಗವಂತನ ದ್ವೇಷಿಗಳ ಹಲ್ಲನ್ನ ಮುರಿಯತಕ್ಕದ್ದು ಅಂತ. ಪರಮ ವಿನೋದಿಗಳ, ಇದರಲ್ಲಿ ಮೇಲೆ ಉತ್ಸಾಹದಿಂದ ಭಕ್ತಿಯಿಂದ ಯಾರು ಪರಮ ವಿನೋದಿಗಳ ಅಂತಹ ಭಕ್ತರಿಗೆ, ಮತ್ತೆ ಮತ್ತೆ ಓದಬೇಕು ಕೇಳಬೇಕು ಅಂತ ಉತ್ಸಾಹ ಇರತಕ್ಕ ಭಕ್ತರಿಗೆ ಹಿರಿಯ ನಮ್ಮ ಗುರುಗಳಾದ ಶ್ರೀ ಜಗನ್ನಾಥದಾಸರು ಬಹುಚಾತುರ್ಯ ಹೊಸಬರಿಯ ಹಾದಿ ತೋರಿದ, ಭಾರಿ ಚಾತುರ್ಯದಿಂದ ಹೊಸ ರೀತಿಯಾದ ಈ ಗ್ರಂಥವನ್ನ ರಚನೆ ಮಾಡಿ ದಾರಿಯನ್ನ ತೋರಿಸಿದ್ದಾರೆ ಅಂತ ಪರಮ ವಿನೋದಿಗಳು. ಅಂದ್ರೆ ಉತ್ಸಾಹಪೂರ್ವಕ ಭಕ್ತಿಯಿಂದ ಯಾರು ಇನ್ನೂ ತಿಳ್ಕೋಬೇಕು ಅಂತ ಯಾರಿಗೆ ಉತ್ಸಾಹ ಇದೆ ಅವರಿಗೆ ಈ ಗ್ರಂಥಗಳನ್ನ ರಚನೆ ಮಾಡಿ ಹೊಸ ಮಾರ್ಗವನ್ನು ತೋರಿಸಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ವ್ಯಾಸತೀರ್ಥ
ಗೊಲವೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಳೆ. ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶಗೊಪ್ಪುವ ಹರಿಕಥಾಮೃತ ಸಾರ ಪೇಳಿದರು. ವ್ಯಾಸತೀರ್ಥರ ಒಲವೋ, ವ್ಯಾಸರಾಜ ಸ್ವಾಮಿಗಳ ಪರಮಾನುಗ್ರಹವೋ ಗೊತ್ತಿಲ್ಲ ಅಂತಾರೆ. ಪ್ರಭುವರ್ಯ ಮೊದಲೇ ಪ್ರಭುವರ್ಯ ವಿಠಲೋಪಾಸಕ ಪುರಂದರದಾಸರ ದಯವೋ, ಮೊದಲು ಸಂಪನ್ನರಾಗಿ ಇದ್ದು ನವಕೋಟಿ ನಾರಾಯಣನಾಗಿ ಇದ್ದು ತದನಂತರ ವೈರಾಗ್ಯದಿಂದ ದಾಸರಾದ ವಿಠಲನ ಉಪಾಸಕರಾದ ಪುರಂದರದಾಸರ ದಯವೋ ಈ ಗ್ರಂಥ ರಚನೆ ಮಾಡೋದಕ್ಕೆ ತಿಳಿಯದು, ನನಗೆ ಗೊತ್ತಿಲ್ಲ ಅಂತಾರೆ. ಓದಿ ಕೇಳದಲೆ, ಗುರುಗಳ ಮುಖಾಂತರ ಇದನ್ನು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು, ಪರಮಾತ್ಮನ ಗುಣ ಎನ್ನುವ ಮಾಣಿಕ್ಯಗಳನ್ನು ಪ್ರಾಣೇಶಗರ್ಪಿಸಿ ಪ್ರಾಣಪತಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆ ವಾದಿರಾಜರ ಕೋಶಗೊಪ್ಪುವ, ವಾದಿರಾಜರು ಮಾಡಿದ ಗ್ರಂಥಗಳಿಗೆ ಸಮ್ಮತವಾದದ್ದು ಅಂತಹ ಹರಿಕಥಾಮೃತಸಾರ ಪೇಳಿದರು, ಅಂತಹ ಒಂದು ಹರಿಕಥಾಂಸಾರ ಗ್ರಂಥವನ್ನು ರಚನೆ ಮಾಡಿದರು ಅಂತ. ಅಂದರೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜ ಸ್ವಾಮಿಗಳು, ಪುರಂದರದಾಸರು ಈ 4 ಜನರು ಕೂಡ ಬಂದು ದಾಸರಾಜರ ಕನಸಿನಲ್ಲಿ ಬಂದು ಆಣೆ ಇಟ್ಟು, ಅಂದರೆ ಈ ರೀತಿಯ ಗ್ರಂಥಗಳನ್ನು ಮಾಡಿ ಅಂತ ಆಜ್ಞಾಪಿಸಿದರು ಅಂತ ನಾವು ಕೇಳಿ ತಿಳಿತೀವಿ ಅಂತ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಅದರಿಂದ ಗುರುಮುಖದಿಂದ ಈ ಗ್ರಂಥವನ್ನ ಓದದೆ ಕೇಳದೆ ಪರಮಾತ್ಮನ ಗುಣ ಎನ್ನುವ ರತ್ನಗಳಿಂದ ಪೋಣಿಸಲ್ಪಟ್ಟ ಮಾಲೆ ಇದು. ಅದರಿಂದ ಇದು ಯಾರ ಅನುಗ್ರಹವೋ ನಮಗೆ ಗೊತ್ತಿಲ್ಲ, ಆದರೆ ಗುರುಗಳ ಗ್ರಂಥಕ್ಕೆ, ಅವರು ಬರೆದ ಗ್ರಂಥಗಳಿಗೆ ಸಮ್ಮತವಾಗಿದೆ, ಅದರಿಂದ ಇದು ಪ್ರಸಿದ್ಧವಾಗ್ತದೆ ಹಾಗೆ ಅಂತ ಸೂಚಿಸ್ತಾ ಇದ್ದಾರೆ. ಹರಿಕಥಾಮೃತ ಸಾರ ನವರಸ ಭರಿತ ಬಹು ಗಂಭೀರ ರತ್ನಾಕರ ರುಚಿರ ಶೃಂಗಾರ ಸಾಲಂಕಾರ ವಿಸ್ತಾರ ಸರಸ ನರ ಕಂಠೀರವಾಚಾರ್ಯರ ಜನಿತ ಸುಕುಮಾರ ಸಾಧ್ವಿ ಕರಿಗೆ ಪರಮೋದ್ಧಾರ ಮಾಡಿದ ಮರೆಯದುಪಕಾರ. ಈ ಗ್ರಂಥ ನವರಸ ಭರಿತ, ವೀರ ಕರುಣಾ ಮುಂತಾದ ನವರಸಗಳಿಂದ ತುಂಬಿದ್ದು, ಗುಣಗಂಭೀರ ರತ್ನಾಕರ, ಪರಮಾತ್ಮನ ಕಾವ್ಯಕ್ಕೆ ಏನೇನು ಗುಣಗಳಿರಬೇಕೋ ಆ ಗುಣಗಳಿಂದ ಆಳವಾದ ರತ್ನಗಳನ್ನು ಒಳಗೊಂಡ ಆಳವಾದ ಸಮುದ್ರ. ಪರಮಾತ್ಮನ ಮಹಿಮೆಯನ್ನ ಇದರಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಇಲ್ಲಿ ಅಲಂಕಾರ, ಶೃಂಗಾರ ಮುಂತಾದ ರಸಗಳು ಇಲ್ಲ, ಕಾವ್ಯ ಲಕ್ಷಣಗಳು ಇಲ್ಲ ಅಂತ ನಾವು ಹೇಳಬಾರದು. ರುಚಿರ ಶೃಂಗಾರ ರಸಾಲಂಕಾರ ವಿಸ್ತಾರ, ಮನೋಹರವಾದ ಶೃಂಗಾರ ಸಂದರ್ಭಕ್ಕೆ ತಕ್ಕಂತೆ ಆ ರಸಗಳನ್ನು ವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ಸರಸ ಸಾತ್ವಿಕರಿಗೆ, ಇಂಥ ರಸಗಳಿಂದ ತುಂಬಿದ ಸಾತ್ವಿಕರಿಗೆ ಮಂಗಳವನ್ನ ಉಂಟು ಮಾಡತಕ್ಕ ಪರಮೋದ್ಧಾರ, ಭಾರಿ ಉದಾರ ಗುಣದಿಂದ ನರಕಂಠೀರ ವಾಕ್ಯ, ನರಸಿಂಹಾಚಾರ್ಯರು ಎನ್ನುವ ಆರ್ಯರು ಅವರಲ್ಲಿ ಜನಿತ. ಅಂದರೆ ಜಗನ್ನಾಥದಾಸರ ತಂದೆ ನರಸಿಂಹಾಚಾರ್ಯರು ಅಂತ. ನರಕಂಠೀರ ವಾಕ್ಯ ಆರ್ಯರ ಜನಿತ ಸುಕುಮಾರ, ನರಸಿಂಹಾಚಾರ್ಯರು ಎನ್ನುವ ಪೂಜ್ಯರಲ್ಲಿ ಹುಟ್ಟಿದವರಾದ ಶ್ರೀ ಜಗನ್ನಾಥದಾಸರು ಮಾಡಿದ ಉಪಕಾರ ಮರೆಯರು. ಸಾಧು ಜನರು ಇಂತಹ ಜಗನ್ನಾಥದಾಸರು ಮಾಡಿದ ಉಪಕಾರವನ್ನ ಮರೆಯಲಾರರು ಅಂತ. ಅವನಿಯೊಳು ಜ್ಯೋತಿಷ್ಮತಿಯ ತೈಲವನು ಪಾಮರನುಂಡು ಜೀರ್ಣಿಸಲವನೆ ಪಂಡಿತನೋ ಕರಿಪನ ವಿವೇಕಿಯಪ್ಪಂತೆ. ಶ್ರವಣ ಮಂಗಲ ಹರಿಕಥಾಮೃತ ಸಬಿದೆ ನಿರ್ಗುಣ ಸಾರ ಮುಕ್ಕಿಸಲವನಿ ಪುಣನೈ ಯೋಗ್ಯಗಲ್ಲದೆ ದಕ್ಕಲರಿಯದಿದು. ಅವನಿಯಳು ಭೂಮಿಯಲ್ಲಿ ಪಾಮರನು, ಯಾವುದು ಗೊತ್ತಿಲ್ಲದೆ ಇರತಕ್ಕ ಒಂದು ಮೂರ್ಖ ಜ್ಯೋತಿಷ್ಮತಿಯ ತೈಲವನ್ನು, ಜ್ಯೋತಿಷ್ಮತಿ ಎನ್ನುವ ಒಂದು ತೈಲವನ್ನು ಕುಡಿದು ಜೀರ್ಣಿಸಲು, ಅದನ್ನು ಜೀರ್ಣಿಸಿಕೊಂಡ್ರೆ ಅವನು ಪಂಡಿತನಾಗ್ಬಿಡ್ತಾನಂತೆ. ಜ್ಯೋತಿಷ್ಮತಿಯ ತೈಲದ ಒಂದು ಮಹತ್ವ ಅಂತಾರೆ. ಓಕರಿಸಲು ಅವಿವೇಕಿಯಪ್ಪಂತೆ, ಆ ಜ್ಯೋತಿಷ್ಮತಿ ತೈಲವನ್ನ ಸ್ವೀಕಾರ ಮಾಡದೆ ಹೋದರೆ ಅವಿವೇಕಿಯಾಗಿ ಇರ್ತಾನೆ. ಅದರಂತೆ ಶ್ರವಣ ಮಂಗಲ ಹರಿಕಥಾಮೃತ, ಕೇಳುವವರಿಗೆ ಮಂಗಳವನ್ನು ಕೊಡತಕ್ಕ ಈ ಹರಿಕಥಾಮೃತ ಸಾರ ಎನ್ನತಕ್ಕ ನಿರ್ಗುಣ ಸಾರ, ಪ್ರಾಕೃತ ಗುಣಶೂನ್ಯನಾದ ಪರಮಾತ್ಮನ ಮಹಿಮೆಗಳ ಸಾರವನ್ನ ತಿಳಿಸಲು, ಮುಕ್ಕಿಸಲು, ಜೀರ್ಣಿಸಿಕೊಂಡ್ರೆ, ಈ ಅಮೃತವನ್ನು ಪಾನ ಮಾಡಿ ನಾವು ಜೀರ್ಣಿಸಿಕೊಂಡ್ರೆ ಆ
ಪುರುಷನು ನಿಪುಣನೇ, ಅವನೇ ಮಹಾಜ್ಞಾನಿ. ಹೇಗೆ ಜ್ಯೋತಿಷ್ಮತಿ ತೈಲವನ್ನು ಪಾನ ಮಾಡಿದವನೇ ಜ್ಞಾನಿ, ಅದನ್ನು ಬಿಡುವವನು ಅಜ್ಞಾನಿಯೋ, ಅದೇ ಥರ ಈ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಆನಂದ ಪಡುವವ ಜ್ಞಾನಿ. ಅದನ್ನು ತಿರಸ್ಕಾರ ಮಾಡುವವ ಅವನು ಯೋಗ್ಯ ಅಲ್ಲ, ಹಾಗೆ ಅಂತ. ಅದರಿಂದ ಸಜ್ಜನರು ಇದನ್ನು ಸ್ವೀಕಾರ ಮಾಡತಕ್ಕದ್ದು. ಯೋಗ್ಯಗಲ್ಲದೆ ದಕ್ಕಲರಿಯದಿದು. ಉತ್ತಮ ಅಧಿಕಾರಿಗಳನ್ನು ಬಿಟ್ಟು ಬೇರೆಯವರಿಗೆ ಈ ಗ್ರಂಥ ಸಿಗೋದೂ ಇಲ್ಲ, ಅರ್ಥನೂ ಆಗೋದಿಲ್ಲ, ಹಾಗೆ ಅಂತ. ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟು ತಿಳಿಸ್ತಾರೆ ನೋಡಿ. ಅಕ್ಕರದೊಳಿ ಕಾವ್ಯದೊಳು ಒಂದಕ್ಕರವ ಬರೆದೋರಿದವ ದೇವರ್ಕಳಿಗೆ ದುಸ್ತ್ಯಜನೆನಿಸಿ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆವ ಜೀವನ್ ಮುಕ್ತಗಲ್ಲದೆ ಹರಿಕಥಾಮೃತ ಸಾರ ಸೊಗಸುವುದೇ. ಅಕ್ಕರದೊಳು ಅಂದರೆ ಅಕ್ಕರೆಯಿಂದ, ಶ್ರದ್ಧೆಯಿಂದ ಈ ಕಾವ್ಯದೊಳು ಒಂದಕ್ಕರವ, ಈ ಕಾವ್ಯದಲ್ಲಿ ಇರತಕ್ಕ ಒಂದು ಅಕ್ಷರವನ್ನ ಬರೆದು ಓದಿದವ, ಇದನ್ನು ಬರೆದರೂ ಸರಿ ಓದಿದರೂ ಸರಿ, ಅವನು ದೇವರ್ಗಳಿಗೆ ದುಸ್ತ್ಯಜನೆನಿಸಿ, ದೇವತೆಗಳಿಗೆ ಬೇಕಾಗಿರುವವ ಅಂತ ಆಗ್ತಾನೆ. ಅಂದರೆ ದೇವತೆಗಳಿಗೆ ಪ್ರಿಯನಾದವ ಆಗ್ತಾನೆ. ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ, ಧರ್ಮ ಅರ್ಥ ಕಾಮ ಎನ್ನುವ ಪುರುಷಾರ್ಥಗಳನ್ನ ಲೆಕ್ಕಿಸದೆ ಲೋಕೈಕನಾಥನ ಈ ಲೋಕಕ್ಕೆ ಒಡೆಯನಾದ ಪರಮಾತ್ಮನ ಭಕ್ತಿ ಭಾಗ್ಯವ ಪಡೆವ, ಪರಮಾತ್ಮನ ಭಕ್ತಿಭಾವವನ್ನ ಅವನು ಹೊಂದುತ್ತಾನೆ. ಹರಿಕಥಾಮೃತ ಸಾರ ಜೀವನ್ಮುಕ್ತಗಲ್ಲದೆ ಸೊಗಸುವುದೇ. ಈ ಗ್ರಂಥ ಜೀವನ್ಮುಕ್ತರನ್ನ ಬಿಟ್ಟು ಬೇರೆ ಯಾರಿಗೆ ತಾನೇ ರುಚಿಯಾಗಿ ಇರುತ್ತದೆ, ಹಾಗೆ ಅಂತ. ಒತ್ತಿ ಬಹ ವಿಘ್ನಗಳ ತಡೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಭೃತ್ಯರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವ ನವನ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. ವನರುಹೇಕ್ಷಣ, ಕಮಲದಂತ ಕಣ್ಣುಗಳುಳ್ಳ ಶ್ರೀಹರಿ ನಿತ್ಯ ಮಂಗಳವನ್ನು ಕೊಡತಕ್ಕವ. ಅವನು ಈ ಹರಿಕಥಾಮೃತ ಸಾರ ಗ್ರಂಥವನ್ನ ಪಠಿಸುವವರ ಒತ್ತಿ ಬಹ ತಡೆವ ಅಪಮೃತ್ಯುವಿಗೆ ಮರೆ ಮಾಡಿ, ಇದನ್ನು ಓದುವವರಿಗೆ ಬರತಕ್ಕ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ, ಅಪಮೃತ್ಯವನ್ನು ಕೂಡ ಮರೆ ಮಾಡಿ, ಕಾಲನ ಭೃತ್ಯರಿಗೆ ಅಂದರೆ ಯಮನ ದೂತರಿಗೆ ಭೀಕರವ ಪುಟ್ಟಿಸಿ, ಯಮದೂತರ ಹತ್ರ ಬರದಂತೆ ಮಾಡಿ, ಆ ಯಮದೂತರಿಂದ ಬರುವ ಭಯವನ್ನೆಲ್ಲ ಪರಿಹಾರ ಮಾಡಿ, ಸಕಲ ಸಿದ್ಧಿಗಳ ಪೂರ್ತಿಗೊಳಿಸುವ, ಎಲ್ಲ ಸಿದ್ಧಿಗಳನ್ನು ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುವ ಗ್ರಂಥ ಇದು. ಅವರ ಮನಿಯೋಳ್ ನೃತ್ಯ ಮಾಡುವನು. ಪರಮಾತ್ಮ ಇದನ್ನ ನಿತ್ಯ ಯಾರು ಪಠಿಸ್ತಾರೆ ಅವರ ಮನೆಯಲ್ಲಿ ನರ್ತನ ಮಾಡ್ತಾ ಇರ್ತಾನೆ, ಹಾಗೆ ಅಂತ. ಅಂತ ಉತ್ತಮ ಗ್ರಂಥ ಇದು, ಹಾಗೆ ಅಂತ. ಆಯುರಾರೋಗ್ಯೈಶ್ವರ್ಯ ಮಹಾ ಯಶೋಧೈರ್ಯ ಬಲ ಸಮಸಹಾಯ ಶೌರ್ಯೋದಾರ್ಯ ಗುಣಗಾಂಭೀರ್ಯ ಮೊದಲಾದ ಆಯುಧಗಳುಂಟಾಗಲೊಂದಧ್ಯಾಯ ಪಠಿಸಿದ ಮಾತ್ರದಿಂ ಶ್ರವಣೀಯವಲ್ಲವೇ ಹರಿಕಥಾಮೃತ ಸಾರಸು ಜನರಿಗೆ. ಒಂದು ಅಧ್ಯಾಯ ಪಠಿಸಿದ ಮಾತ್ರದಿಂ, ಈ ಗ್ರಂಥದಲ್ಲಿರುವ ಒಂದು ಅಧ್ಯಾಯವನ್ನು ಓದಿದರೆ ಸಾಕಂತೆ. ಅವರ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಯಶಸ್ಸು, ಧೈರ್ಯ, ಬಲ, ವಿಜ್ಞಾನ, ಸಮಸಹಾಯ ಅಂದರೆ ಇನ್ನೊಬ್ಬರಿಗೆ ಮಾಡತಕ್ಕ ಉಪಕಾರ, ಶೌರ್ಯ ಅಂದರೆ ವೀರ, ಔದಾರ್ಯ ಕೊಡಬೇಕು ಎನ್ನುವ ಬುದ್ಧಿ, ದಾನ ಮಾಡುವ ಬುದ್ಧಿ ಮೊದಲಾದ ಗಾಂಭೀರ್ಯ ಗುಣ, ಇವೇ ಮೊದಲಾದ ಗುಣಗಳು, ಆಯುಧಿಗಳು, ಸಾಮರ್ಥ್ಯಗಳು ಉಂಟಾಗಲು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಈ ಹರಿಕಥಾಮೃತ ಸಾರ ಸುಜನರಿಗೆ ಶ್ರವಣೀಯವಲ್ಲವೇ, ಹಾಗೆ ಅಂತ. ಅಂಥ ಎಲ್ಲವನ್ನೂ ಕೊಡತಕ್ಕ ಈ ಹರಿಕಥಾಮೃತ ಸಾರ ಸಜ್ಜನರಿಗೆ ಕೇಳಲಿಕ್ಕೆ ಯೋಗ್ಯವಲ್ಲವೇ? ಹಾಗೆಂದರೆ ಖಂಡಿತ ಯೋಗ್ಯ ಇದು. ಪ್ರತಿ ದಿವಸ ಒಂದು ಅಧ್ಯಾಯವನ್ನಾರು ಓದಬೇಕು, ಹಾಗೆ ಅಂತ. ಕುರುಡ ಕಂಗಳ ಪಡೆವ ಪತಿರನಿಗೆರಡು ಕಿವಿ ಕೇಳ್ವಹವು ಬೆಳೆಯ ಮುರುಡ ಮದನಾಕೃತಿಯ ತಾಳ್ವನು ಕೇಳ್ದ ಮಾತ್ರದಲ್ಲಿ ಬರಡು ಹೈನಾಗುವುದು ಪೇಳ್ದರೆ ಕೊರಡು ಬಲ್ಲೈಸುವುದು ಪ್ರತಿದಿನ ಹುರುಡಿಲಾದರೂ ಹರಿಕಥಾಮೃತ ಸಾರವನು ಪಠಿಸೆ. ಇದನ್ನ ಕೇಳಿದ ಮಾತ್ರದಲ್ಲಿ ಕುರುಡ ಕಂಗಳ ಪಡೆವ, ಕುರುಡನು ಕಣ್ಣು ಪಡೀತಾನೆ. ಪತಿರನಿಗೆರಡು ಕಿವಿ ಕೇಳುವಹವು, ಕಿವುಡನಿಗೆ ಎರಡು ಕಿವಿಯು ಕೇಳಲಿಕ್ಕಾಗ್ತದೆ.
ಬೆಳೆಯದ ಮುರುಡ ಮದನಾಕೃತಿಯ ತಾಳ್ವನು. ವಿಕಾರ ಸ್ವರೂಪ ಉಳ್ಳವ ಮನ್ಮಥನಂತೆ ಒಳ್ಳೆ ರೂಪವುಳ್ಳವನಾಗ್ತಾನೆ. ಬರಡು ಹೈನಾಗುವುದು ಅಂದರೆ ಮಕ್ಕಳಿಲ್ಲದವರು, ಅದು ಆಕಳು ಮುಂತಾದವು ಇರ್ಬೋದು ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಬಹುದು. ಅವರು ಆಕಳು ಕರುವನ್ನು ಕೊಡುತ್ತದೆ, ಹೆಣ್ಮಕ್ಕಳಿಗೆ ಪ್ರಸವ ಆಗ್ತದೆ ಹಾಗೆ ಅಂತ. ಕೊರಡು ಬಲ್ಲಯಿಸುವುದು, ಒಣಗಿಯೋದ ಮರಗಳು ಕೂಡ ಚಿಗುರುತ್ತದೆ ಹಾಗೆ ಅಂತ. ಪ್ರತಿದಿನ ಹೊರಡಿಲಾದರೂ ಹರಿಕಥಾಮೃತ ಸಾರವನ್ನು ಪಠಿಸೆ. ಪ್ರತಿ ದಿವಸದಲ್ಲೂ ಗರ್ವದಿಂದಾದರೂ ಅಂತಹ ಉತ್ತಮ ಗ್ರಂಥ ಇದು ಎಂಬ ಒಂದು ದೃಷ್ಟಿಯಿಂದಲಾದರೂ ಈ ಹರಿಕಥಾಮೃತಸಾರವನ್ನು ಪಠಿಸಿದರೆ ಈ ರೀತಿಯಾಗಿ ಆಗ್ತದೆ ಹಾಗೆಂತ ಹೇಳ್ತಾರೆ. ನಿರ್ಜರ ತರಂಗಿಣಿಯೊಳನು ದಿನ ಮಜ್ಜನಾದಿ ಸಮಸ್ತ ಕರ್ಮ ವಿವರ್ಜಿತ ಶಾಪಾಶದಿಂದಲಿ ಮಾಡಿದಧಿಕ ಫಲ. ಹೆಜ್ಜೆ ಹೆಜ್ಜೆಗೆ ದೊರೆಯದಿಪ್ಪವೇ ಸಜ್ಜನರು ಶಿರತೂಗುವಂದರಿ ಗರ್ಜಿಸುತ್ತಲಿ ಹರಿಕಥಾಮೃತ ಸಾರ ಪಠಿಸುವಗೆ. ಸಜ್ಜನರು ಶಿರತೂಗುವಂದರಿ ಗರ್ಜಿಸುವ ಹರಿಕಥಾಮೃತ ಸಾರ ಪಠಿಸುವಗೆ ಅನುದಿನ ನಿರ್ಜರ ತರಂಗಿಣಿಯಳು ವಿವರ್ಜಿತ ಆಶಾಪಾಶದಿಂದಲಿ. ಅಂದರೆ ಸಜ್ಜನರು ತಲೆ ತೂಗಿ ತಲೆ ಆಡಿಸ್ತಾರಂತೆ. ಆ ರೀತಿಯಾಗಿ ಶಬ್ದವಾಗಿ ಗರ್ಜಿಸುತ್ತಾ ಹರಿಕಥಾಮೃತಸಾರವನ್ನು ಯಾರು ಓದ್ತಾರೆ ಅವರಿಗೆ ಅನುದಿನ ಪ್ರತಿ ದಿವಸದಲ್ಲೂ ಕೂಡ ನಿರ್ಜರ ತರಂಗಿಣಿಯಳು ಅಂದರೆ ದೇವಗಂಗೆಯಲ್ಲಿ ವಿವರ್ಜಿತ ಆಶಾಪಾಶದಿಂದಲೇ ಅದನ್ನು ದೇವಗಂಗೆಯಲ್ಲಿ ಬಿಟ್ಟ ಆಸೆ ಅಂದರೆ ಕಾಮಕ್ರೋಧಾದಿಗಳಂತೆ ಮಜ್ಜನಾದಿ ಸಮಸ್ತ ಕರ್ಮ ಸ್ನಾನ ಮುಂತಾದ ಎಲ್ಲ ಕರ್ಮಗಳನ್ನು ಮಾಡಿದ ಅಧಿಕ ಫಲ. ಗಂಗಾ ಸ್ನಾನ ಮಾಡಿದ ಫಲ ಅಂತ ಹರಿಕಥಾಮೃತಸಾರ ಓದಿದ್ರೆ ಗಂಗಾ ಸ್ನಾನ ಮಾಡಿದ ಫಲ. ಹೆಜ್ಜೆ ಹೆಜ್ಜೆಗೆ ತೊರೆಯುತ್ತಿಪ್ಪವೇ, ಒಂದೊಂದು ಹೆಜ್ಜೆಗೂ ಅಂಥ ಶುದ್ಧವಾದ ಫಲ ಸಿಗ್ತದೆ. ಅದರಿಂದ ಉಚ್ಚ ಸ್ವರದಿಂದ ಸಜ್ಜನರು ಕೇಳಿ ತಲೆ ಆಡಿಸ್ಬೇಕು. ಆ ರೀತಿಯಾಗಿ ಹಾಡಿ ಕಾಮಕ್ರೋಧಾದಿಗಳನ್ನು ಬಿಟ್ಟು ಇದನ್ನು ನಾವು ಮಾಡಿದರೆ ಗಂಗಾ ನದಿ ಸ್ನಾನ ಮಾಡಿದ ಫಲ ಎಷ್ಟೋ ಅದಕ್ಕಿಂತ ಅಧಿಕವಾದ ಫಲ ಸಿಗ್ತದೆ ಹಾಗೆಂತ ಹೇಳ್ತಾರೆ. ಸತಿಯರಿಗೆ ಪತಿ ಭಕುತಿ ಪತ್ನಿ ವ್ರತ ಪುರುಷರಿಗೆ ಹರುಷ ನೆಲಗೊಂಡದಿ ಮನೋಹರವಾಗಿ ಗುರು ಹಿರಿಯರಿಗೆ ಜಗದೊಳಗೆ ಸತತ ಮಂಗಲ ವೀವ ಬಹು ಸುಕೃತಿಗಳೆನಿಸುತ್ತ ಸುಬಲದಿಂ ಸದ್ಗತಿಯ ಪಡೆವರು ಹರಿಕಥಾಮೃತ ಸಾರವನ್ನು ಪಠಿಸೆ. ಹರಿಕಥಾಮೃತಸಾರವನ್ನು ಓದುವುದರಿಂದ ಸತಿಯರಿಗೆ ಪತಿಭಕ್ತಿ ಅಂದರೆ ಹೆಣ್ಣು ಮಕ್ಕಳಿಗೆ ಪತಿಭಕ್ತಿ ಹೆಚ್ಚಾಗ್ತದೆ, ಪುರುಷರಿಗೆ ಪತ್ನಿ ವ್ರತ ಆಗ್ತದೆ, ಹರುಷ ನೆಲೆಗೊಂಡು ನಿರಂತರವಾದ ಆನಂದ ಅವರ ಮನೆಯಲ್ಲಿ ಇರುತ್ತದೆ. ಜಗದೊಳಗೆ ಗುರು ಹಿರಿಯರಿಗೆ ಮೆನೋಹರವಾಗಿ ಜಗತ್ತಿನಲ್ಲಿ ದೊಡ್ಡವರನ್ನ ಗುರುಗಳನ್ನ ಅವರಿಗೆ ಬೇಕಾಗಿರುವವರಾಗಿ ಸತತ ಮಂಗಳ ಇವ ನಿರಂತರ ಮಂಗಳವನ್ನು ಕೊಡತಕ್ಕದ್ದಾಗಿ ಸುಕೃತಿಗಳೆನಿಸಿದ ಉತ್ತಮ ಪುಣ್ಯವಂತರು ಅಂತ ಅನಿಸ್ಕೋಬೇಕು ಅಂದರೆ ಅದನ್ನು ಸುಲಭವಾಗಿ ನಾವು ಪಡೆಯಬಹುದಂತೆ. ಸುಲಭದಿಂ ಸತ್ಕದಿಯ ಪಡೆಯುವರು, ಅದರಿಂದ ಪುಣ್ಯವಂತರು ಅಂತ ಮಾಡಿಸ್ತದೆ. ಇನ್ನು ದೇಹ ಬಿಟ್ಟ ಮೇಲೆ ಸದ್ಗತಿಯನ್ನು ಕೂಡ ಕೊಡತಕ್ಕ ಗ್ರಂಥ ಆಗಿದೆ ಹಾಗೆ. ಎಂತು ವರ್ಣಿಸಲೆನ್ನಳವೆ ಭಗವಂತನ ಮಲಗುಣಾನುವಾದಗಳೆಂದು ಪರಿಯಲಿ ಪೂರ್ಣಬೋಧರ ಮಥವ ಪುಂದ್ಯವರ ಚಿಂತನೆಗೆ ಬಪ್ಪಂತೆ ಬಹು ದೃಷ್ಟಾಂತ ಪೂರ್ವಕವಾಗಿ ಪೇಳ್ದ ಮಹಂತರಿಗೆ ನರರೆಂದು ಭಗವರೆ ನಿರಯ ಭಾಗಿಗಳು. ಈ ಗ್ರಂಥ ಮಹಿಮೆಯನ್ನ ಏನು ಅಂತ ನಾನು ಕೊಂಡಾಡಲಿ, ನನ್ನಿಂದ ಕೊಂಡಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅಷ್ಟು ಅದ್ಭುತವಾಗಿದೆ. ಪೂರ್ಣಬೋಧರ ಮಥವ ಪೊಂದಿದರ ಚಿಂತನೆಗೆ ಬಪ್ಪಂತೆ. ಶ್ರೀಮದ್ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸುವ ಜನರು ಅವರ ಚಿಂತನೆಗೆ ಅವರಿಗೆ ಸರಿಯಾಗಿ ಅರ್ಥ ಆಗುವಂತೆ ಭಗವಂತನ ಅಮಲ ಗುಣಾನುವಾದಗಳ ಪರಮಾತ್ಮನ ನಿರ್ಮಲವಾದ ಗುಣಗಳನ್ನು ಅನುವಾದ ಮಾಡ್ತಾ ಎಂತು ಪರಿಯಲಿ ಅಂದರೆ ನಾನಾ ರೀತಿಯಲ್ಲಿ ಬಹುದೃಷ್ಟಾಂತ ಪೂರ್ವಕವಾಗಿ ಪೇಳ್ದ ನಾನಾ ವಿಧವಾದ ದೃಷ್ಟಾಂತಗಳನ್ನು ಕೊಟ್ಟು ರಚನೆ ಮಾಡಿದ ಮಹಾಂತರಿಗೆ ಮಹಾತ್ಮರಾದ ಜಗನ್ನಾಥ ದಾಸರನ್ನು ನರೆರೆಂದು ಬಗೆವರೆ, ಅವರನ್ನ ಸಾಮಾನ್ಯ ಮನುಷ್ಯರು ನಮ್ಮಂತೆ ಮನುಷ್ಯರು ಅಂತ ಅವರನ್ನು ಹೇಳಿಕ್ಕಾಗ್ತದಾ? ಆ ರೀತಿಯಾಗಿ ಹೇಳುವವರು ನಿರೆಯ ಭಾಗಿಗಳು, ನರಕಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಅದರಿಂದ ಈ ಗ್ರಂಥಗಳು ಹರಿಕಥಾಮೃತಸಾರ
ಎಲ್ಲ ಶಾಸ್ತ್ರಕ್ಕೆ ಸಮ್ಮತವಾದದ್ದು. ಅದರಿಂದ ಇದನ್ನ ಗುಣಗಳನ್ನ ವರ್ಣಿಸಲು ಸಾಧ್ಯ ಇಲ್ಲ. ಇದನ್ನ ಬರೆದ ಜಗನ್ನಾಥ ದಾಸರು ಕೂಡ ಸಾಮಾನ್ಯ ಮನುಷ್ಯರಲ್ಲ ಹಾಗೆ ಅಂತ ನಾವು ತಿಳ್ಕೋಬೇಕು. ಮಣಿಖಚಿತ ಹರಿವಾಣದಲ್ಲಿ ವಾರಣ ಸುಭೋಜ್ಯ ಪದಾರ್ಥ ಕೃಷ್ಣಾರ್ಪಣವೆನು ತಪಸಿದವರಿಗೋ ಸುಖ ನೀಡುವಂದದಲ್ಲಿ ಪ್ರಣತರಿಗೆ ಪೊಂಗಡನ ವರವಾಂಗ್ಮಣಿಂ ವಿರಚಿಸಿದ ಕೃತಿಯೊಡು ಉಣಿಸಿ ನೋಡುವ ಹರಿಕಥಾಮೃತ ಸಾರವನುದಾರ. ಮಣಿಖಚಿತವಾದ ಹರಿವಾಣದಲ್ಲಿ, ಮಾಣಿಕ್ಯಗಳಿಂದ ಮಾಡಲ್ಪಟ್ಟ ಬಂಗಾರದ ಹರಿವಾಣದಲ್ಲಿ ವಾರಣ ಸುಭೋಜ್ಯ ಪದಾರ್ಥಗಳ, ಸುಂದರವಾದ ಭೋಜ್ಯವಾದ ಉತ್ತಮ ಸುಭೋಜ್ಯವಾದ ಪದಾರ್ಥಗಳ ಅದನ್ನ ಬಡಿಸಿ ಕೃಷ್ಣಾರ್ಪಣವೆನುತ್ತಾ, ಕೃಷ್ಣನಿಗೆ ಪ್ರೀತಿಯಾಗಲಿ ಅಂತ ನೈವೇದ್ಯಕ್ಕೆ ಇಟ್ಟು ಬಸಿದವರಿಗೋ ಸುಖ ನೀಡುವಂಥದಲ್ಲಿ, ಯಾರೇ ಹಸಿವೆಯಿಂದ ಇರ್ತಾರೆ ಅವರಿಗೆ ಕೊಡ್ತೀವೋ, ಅಂದರೆ ಕೃಷ್ಣನಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನೆಲ್ಲ ಹಸಿವು ಆದವರಿಗೆ ಕೊಟ್ಟಾಗ ಕೊಟ್ರೆ ಹೇಗಿರುತ್ತದೋ ಆ ರೀತಿಯಾಗಿ ಪ್ರಣತರಿಗೆ, ಪರಮಾತ್ಮನ ಆರಾಧನೆ ಮಾಡಿ ನಮಸ್ಕಾರಾದಿಗಳಿಂದ ಸೇವೆಯನ್ನ ಮಾಡಿ ಬೊಂ ಕನ್ನಡ ವರ ವಾಂಗ್ಮಣಿಗಳಿಂ, ಬಂಗಾರಕ್ಕೆ ಸಮವಾದ ಕನ್ನಡ ಭಾಷೆಯಲ್ಲಿ ವರ ಉತ್ತಮವಾದ ವಾಂಗ್ಮಣಿಗಳು, ವಾಕ್ಯ ಎನ್ನತಕ್ಕ ಮಣಿಗಳು. ಕನ್ನಡ ಭಾಷೆಯೇ ತಟ್ಟೆ, ಆ ಕನ್ನಡ ವಾಕ್ಯಗಳೇ ಮಾಣಿಕ್ಯಗಳು. ಅಂಥ ಒಂದು ತಟ್ಟೆಯಲ್ಲಿ, ಮಾಣಿಕ್ಯದಿಂದ ಕೂಡಿದ ತಟ್ಟೆಯಲ್ಲಿ ವಿರಚಿಸಿದ ಕೃತಿಯಳು, ಆ ಒಂದು ಹರಿವಾಣದಲ್ಲಿ ಹರಿಕಥಾಮೃತ ಸಾರವನ್ನು, ಹರಿಕಥೆ ಎನ್ನುವ ಅಮೃತವನ್ನ ಉದಾರ ದಾನಶೀಲರಾದ ದಾಸಾರ್ಯರು ಉಣಿಸಿ ನೋಡುವ, ನಮಗೆ ಕೊಟ್ಟು ಆನಂದ ಪಡ್ತಾ ಇದ್ದಾರೆ ಹಾಗೆಂತ. ಅದರಿಂದ ಇದು ಹಸಿದು ಬಂದವರಿಗೆ ಅನ್ನ ಇದ್ದಾಗೆ, ದುಃಖದಲ್ಲಿರುವ ಸುಖವನ್ನ ಬಯಸುವ ನಮಗೆ ಇದು ಒಂದು ಅನ್ನ. ಅದರಿಂದ ಈ ಹರಿಕಥಾಮೃತ ಎನ್ನುವ ಅನ್ನವನ್ನ ದಾಸರು ನಮಗೆ ಕೊಟ್ಟು ಅವರು ಆನಂದ ಪಡ್ತಾ ಇದ್ದಾರೆ. ಹೇಗೆ ಹಸಿವಾದವರಿಗೆ ನೈವೇದ್ಯ ಮಾಡಿ ಬಡಿಸಿದರೆ ಆನಂದ ಪಡ್ತಾರೆ, ಅದೇ ತರ ನಮಗೆ ಕೊಟ್ಟು ದಾಸರು ಆನಂದ ಪಡ್ತಾರೆ ಅಂತ ಒಟ್ಟು. ದುಷ್ಟರೆನ್ನದೆ ದುರ್ವಿಷಯದಿಂ ಪುಷ್ಟರೆನ್ನದೆ ಭೂತಕರ್ಮ ಭ್ರಷ್ಟರೆನ್ನದೆ ಶ್ರೀಧ ವಿಠ್ಠಲ ವೇಣುಗೋಪಾಲ. ಕೃಷ್ಣ ಕೈ ಪಿಡಿಯುವನು ಸತ್ಯ ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲಿ ಹರಿಕಥಾಮೃತ ಸಾರ ಪಠಿಸುವರ. ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ಕಾಮಕ್ರೋಧಾದಿಗಳನ್ನು ಬಿಟ್ಟು, ಅಭಿಮಾನಗಳನ್ನು ಬಿಟ್ಟು ಸದಾ ಪರಮಾತ್ಮನನ್ನ ಸ್ತೋತ್ರ ಮಾಡತಕ್ಕ ಎಲ್ಲ ಕರ್ಮಗಳನ್ನು ಅಹಂಕರ್ತ ಹರಿಕರ್ತ ಪರಮಾತ್ಮನೇ ಮಾಡುತ್ತಾನೆ ಅಂತ ತಿಳಿದು ಪುಣ್ಯ ಪಾಪಗಳನ್ನ ಪರಮಾತ್ಮಗೆ ಸಮರ್ಪಣೆ ಮಾಡುವ ದಾಸರು. ಇದು ದಾಸತ್ವದ ಲಕ್ಷಣ. ಇಂಥ ದಾಸತ್ವವನ್ನ ಆಚರಿಸಿ ನಿಷ್ಠೆಯಿಂದಲೇ ಶ್ರದ್ಧಾಭಕ್ತಿಯಿಂದ ಹರಿಕಥಾಮೃತ ಸಾರ ಪಠಿಸುವವರ ಈ ಗ್ರಂಥಗಳನ್ನ ಯಾರು ಓದುತ್ತಾರೆ ಅವರನ್ನ ದುಷ್ಟರೆನ್ನದೆ, ಅವರನ್ನು ದುಷ್ಟರು ಅಂತ ಹೇಳದೆ, ದುರ್ವಿಷಯದಿಂ ಪುಷ್ಟರೆನ್ನದೆ, ದುರ್ವಿಷಯಗಳಿಂದ ತಮ್ಮ ಕಾಲವನ್ನ ಹರಣ ಮಾಡುವವರು ಅಂತ ನಿಂದೆ ಮಾಡದೆ, ಭೂತಕರ್ಮ ಭ್ರಷ್ಟರೆನ್ನದೆ, ಯೋಗ್ಯವಾದ ಕರ್ಮಗಳನ್ನ ಮಾಡದೆ ಬಿಟ್ಟವರು ಅಂತ ಅವರನ್ನ ನಿಂದೆ ಮಾಡದೆ, ಶ್ರೀಧ ವಿಠ್ಠಲ ವೇಣುಗೋಪಾಲ ಕೃಷ್ಣ, ಶ್ರೀಧ ವಿಠ್ಠಲನ ಅಂತರ್ಯಾಮಿ. ಅಂದ್ರೆ ಶ್ರೀಧ ವಿಠ್ಠಲ ಅಂದ್ರೆ ಶ್ರೀಧ ವಿಠ್ಠಲ, ಶ್ರೀಯನ್ನ ಧರಿಸಿದವ, ಶ್ರೀಯನ್ನು ಸಂಪತ್ತನ್ನು ಕೊಡುವವ ವಿಠ್ಠಲ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗುವವನಾದ ವೇಣುಗೋಪಾಲ, ಗೋವುಗಳನ್ನ ಕಾಯ್ದ, ವೇಣುವನ್ನು ಹಿಡಿದು ಗೋವುಗಳನ್ನ ಕಾಯ್ದ ಶ್ರೀಕೃಷ್ಣ ಪರಮಾತ್ಮ ಸತ್ಯ ಕೈ ಪಿಡಿಯುವನು, ನಿಶ್ಚಯವಾಗಿಯೂ ನಮ್ಮನ್ನ ಕೈ ಹಿಡಿದು ರಕ್ಷಣೆ ಮಾಡ್ತಾನೆ ಹಾಗೆ ಅಂತ. ಅಜಮಿಳ ಹೇಗೆ ಮಹಾಪಾಪಿಯಾಗಿದ್ದರೂ ಕೂಡ ನಾರಾಯಣ ಸ್ಮರಣೆಯಿಂದ ಧನ್ಯನಾದನೋ, ಆ ರೀತಿಯಾಗಿ ವಿಷಯದಲ್ಲಿ ಆಸಕ್ತರಾಗಿದ್ದರೂ ಕೂಡ ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕಾಗಿ ಗ್ರಂಥಗಳನ್ನ ವಿಶೇಷವಾಗಿ ನಾವು ಶ್ರವಣ ಮನನಾದಿಗಳನ್ನ ಮಾಡಿ ಪರಮಾತ್ಮನ ಆ ವೇಣುಗೋಪಾಲನ ಪ್ರಸಾದಕ್ಕೆ ನಾವು ಪಾತ್ರರಾಗಬೇಕು. ಅದನ್ನು ಮಾಡಿದರೆ ಪರಮಾತ್ಮ ಖಂಡಿತವಾಗಲೂ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹೇಳ್ತಾರೆ ನೋಡಿ, ಆ ರೀತಿಯಾಗಿ ನಮ್ಮನ್ನ ಕಾಪಾಡ್ತಾನೆ ಹಾಗೆ ಅಂತ.
ಇತಿ ಶ್ರೀ ಖರ್ಜಗಿ ದಾಸರಾಯ ವಿರಚಿತ ಫಲಶ್ರುತಿ ಸಂಧಿ ಸಂಪೂರ್ಣಂ. ಇಲ್ಲಿಗೆ ಖರ್ಜಗಿ ದಾಸರಾಯ ಅಂದರೆ ಶ್ರೀಧ ವಿಠ್ಠಲ ದಾಸರು ರಚನೆ ಮಾಡಿದ ಹರಿಕಥಾಮೃತಸಾರದ ಫಲಶ್ರುತಿಯು ಸಂಪೂರ್ಣವಾಯಿತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣೋರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.